ಗುಂಡ ಒಂದು ಇಂತೂ ಬರೀ ಪರೀಕ್ಷೆ ಒಂದು ಮುಗ್ದಾತು ನೋಡ. ಈಗ ಅದೆಂತದ ಬಾಯ ಕೇಳ್ತಾರಲ್ಲ ತೋಂಡಿ ಹೌದು ಒಂದಿರೋದು. ಊಟಕ್ಕಿಂತ ಮುಂಚೆ ಸ್ವಲ್ಪ ಮಂದಿ ಮುಗಿಸಾರಂತೆ ಟೀಚರ್. ಈಗ ಮತ್ತೊಂದು 4-5 ಮಂದಿಗೆ ಸೇರ್ಕೊಂಡು ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಟೀಚರ್ ಊಟಕ್ಕೆ ಹೋಗ್ಯಾರಲ್ಲ, ನಮಗೂ ಊಟ ಮಾಡಕ್ಕೆ ಹೇಳ್ಯಾರೆ. ಊಟ ಮಾಡ್ಕೊ ಕುತ್ಕೊಳ್ಳೋದು ಈಗ ತೋಂಡಿ ಪರೀಕ್ಷೆಗೆ. ಹೌದ್ ಕಣ, ಮತ್ತೆ ಎಂತ ಎಲ್ಲ ಇಂಗ್ಲೀಷ್ ಇರೋದಂತಾನೆ ಹೆದರಿಕೆ ಆತಾದೆ. ಆ ಟೀಚರ್ ಅಂತೂ ಎಂತ ಕನ್ನಡದಾಗ ಮಾತಾಡ್ತಾರಂತ ಮಾಡ್ಕೊಂಡ್ಯಾ ನೀನು? ಕ್ಲಾಸಿಗೆ ಬಂದ್ಕೊಂಡು ಟಸ ಪುಸ ಅಂತ ಹೇಳ್ಕೊಂಡು ಇದ್ರಾಗೆ ಮಾತಾಡೋದು, ಇಂಗ್ಲೀಷಾಗೆ ಮಾತಾಡೋದು. ನಮ್ಗೆ ಯಾವ ಸಬ್ಜೆಕ್ಟು ತಲೆಗೆ ಹೋಗೋದಿಲ್ಲ, ಇನ್ನು ಇಂಗ್ಲೀಷ್ ಹೋಗೋದುಂಟಾ? ಎಂಥದ್ದು ಅರ್ಥ ಆಗೋದಿಲ್ಲ. ಟೀಚರ್ ಹೇಳ್ಬೇಕಾದ್ರೆ ಮೊಕ ಬಾಯಿ ನೋಡ್ಕೊಂತ ಇರೋದೇ, ಎಂಥದ್ದು ಅರ್ಥ ಆಗೋದಿಲ್ಲ. ಟೀಚರ್ ಕನ್ನಡದಾಗ ಹೇಳ್ತಾನೆ ನೋಡು, ಪೂರ ಅರ್ಥ ಆಗೋದು. ಹೆಂಗಾದ್ರೂ ಮಾಡ್ಕೊಂಡು ಉತ್ತರನಾರು ಕೊಡ್ಬೋದು. ಹೌದು, ಇಂಗ್ಲೀಷಾಗಿ ಹೇಳಿದ್ರೆ ಎಂಥದ್ದು ಅರ್ಥ ಆಗೋದಿಲ್ಲ. ಎಂತ ಮಾಡಿ ಸಾಯೋದ ಎಂಥದೇನ. ಹೌದು ಕಣ, ಇಂಗ್ಲೀಷಲ್ಲೇ ಕೇಳ್ತಾರೆ. ಕನ್ನಡ ಅಂತೂ ಎಂಥದ್ದು ಹೇಳುದಿಲ್ಲ ಅವರು. ನೋಡ ನೀರು ಹೆಂಗಾದ್ರೂ ಮಾಡ್ಕೊಂಡು ಟೀಚರ್ ಹತ್ರ ಕನ್ನಡದಾಗ ಒಂದು ಸ್ವಲ್ಪ ವಿವರಿಸಿ ಹೇಳಿ ಅಂತಂದ್ರೆ ಹೇಳ್ಬೋದು. ನೋಡೋಣ. ಸುಮಾರು ಮಂದಿದು ಬೆಳಗ್ಗೆನೆ ಮುಗ್ದದಲ್ಲ, ಆ ಮಾಡಿದೆಲ್ಲ ಬೆಳಗ್ಗೆನೆ ಮುಗಿಸ್ಕೊಂಡು ಮನೆಗೆ ಹೋದ್ರು. ನಮ್ದು ಮಧ್ಯಾಹ್ನ ಇಟ್ಟರ್ ಕಣ. ಈಗ ಊಟ ಮಾಡಾದ್ಮೇಲೆ ಹೊಟ್ಟೆನೇ ವಜ್ಜಾಗೋದು, ನಿದ್ರೆ ಬಂದಂಗೆ ಆಗೋದಂತ ಮೊದಲೇ ಹೇಳೋದು. ನಮ್ಗೂ ಬೆಳಗ್ಗೆನೆ ಇಟ್ಟಿದ್ರೆ ಮೈಂಡ್ ಫ್ರೆಶ್ ಇರೋದು, ಘನ ಉತ್ತರ ಕೊಡೋಕ್ಕಾಗೋದು. ಈಗ ಊಟ ಮಾಡ್ಕೊಂಡು ಹೊಟ್ಟೆ ವಜ್ಜಾದ್ಮೇಲೆ ನಿದ್ರೆನೇ ಬರೋದು, ಮತ್ತೆ ಎಂತ ಬರೋದು? ತಲೆಗಂತೂ ಎಂಥದ್ದು ಬರೋದಿಲ್ಲ. ಸರಿ ಆತು, ಲಗುನ ಊಟ ಮಾಡ್ಕೊಂಡು ಕ್ಲಾಸ್ ಒಳಗೆ ಹೋಗೋಣ. ಟೀಚರ್ ಬಂದ್ರೆ ಮತ್ತೆ ಬಬ್ಬೆ ಹೊಡಿತಾರಂತ. ಲಗುನ ಹೋಗೋಣ ಬಾ. ಸರಿ ಆತ್ಕೊಂಡು ನಡಿ ಹೋಗೋಣ. ತಮಣಿ, ಇವ್ರದಿನ್ನೂ ಪರೀಕ್ಷೆ ಆಗಿಲ್ಲೇನಾ? ಅಲ್ಲ, ಇವ್ರ ಮುಂದೆ ಮಾತ್ರ ಇವತ್ತು ಮರ್ಯಾದೆ ತೆಗಿಸ್ಕೊಳ್ಳೋದೇ ನಾವು ಅಂತ. ಥೋ, ಇವರಿಬ್ಬರದು ಬೆಳಗ್ಗೆನೆ ಮುಗ್ದೋಗಿದ್ರೆ ನಮಗೆ ನಗಾಡೋರು ಯಾರೂ ಇರೋದಿಲ್ಲಾಗಿತ್ತು. ಇವರಿಬ್ಬರು ಆಧಾರೆ ನಗಾಡಕ್ಕೆ, ಹಾಳಾಗಕ್ಕೆ. ಇವ್ರದ್ದು ಮೊದಲೇ ಮುಗ್ದಿದ್ರೆ ಎಂತಾಗಿರೋದು? ಥೋ, ನಮ್ಮ ಟೀಚರ್ ಅನ್ನಪ್ಪ ಬೆಳಗ್ಗೆನೆ ಇವ್ರಿಗೆ ತಗೊಳ್ಳೋದು ಬಿಟ್ಟು ಈಗ ತಗೊಂಡರೆ ನಮ್ಮಿಬ್ಬರಿಗೆ ಮಧ್ಯಾಹ್ನ ತಗೊಂಡ್ರೆ ಕನಕಾಗಿತ್ತಲ್ಲೇನಾ? ನಾನು ಅದನ್ನೇ ನೋಡ್ತಾ ಇದ್ದೀನಿ. ಇವರಿಬ್ಬರು ಇದ್ರೆ ಬಿಡ, ಇಡೀ ಊರಾಗೆಲ್ಲ ಹೇಳ್ಕೊಬತ್ತಾರಂತ. ನಾವೇ ಅಂತದಾರು ತಪ್ಪು ಉತ್ತರ ಕೊಟ್ರೆ ಪಕ್ಕ 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 ನಗಾಡ ಕಡಿಲ್ಲ ನೋಡಿ. ಈಗ ನಗಾಡ್ಕೊಂಡು ಸುಮ್ಮನೆ ಇರ್ತಾರಂತ ಊರಿಗೆ ಅಮ್ಮನ ಹತ್ರ ಎಲ್ಲರ ಹತ್ರನೂ ಹೇಳ್ತಾರಂತ. ಥೋ, ಎಂತ ಮಾಡೋದೇನ? ಎಂತ ಬೇಕಿದ್ರೂ ಆಗ್ಲಿ ತಮಣಿ, ನಾವು ಅವ್ರ ಮುಂದೆ ಮಾತ್ರ ನಮ್ಗೆ ಎಂಥದ್ದು ಬರುದ್ಲಂತ ಮಾತ್ರ ತೋರಿಸ್ಕೊಳ್ಳೋದು ಬೇಡ. ಎಲ್ಲ ಬದುದಂತಾನೆ ತೋರಿಸ್ಕೋಬೇಕು. ಎಂತ ಬೇಕಿದ್ರೂ ಆಗ್ಲಿ ಅಂತ, ಇಲ್ಲ ಮರ್ಯಾದೆ ಹೋಗೋದು ಕಣ. ಅಷ್ಟೇ ಕಣ. ಓದ್ಕೊ ಬಂದಿರ ಅಂತ ಕೇಳಿದ್ರೆ ಹೌದು ನಮಗೆ ಪುರಾ ಬುದ್ಧದಂತ ಹೇಳು ನೀನು. ನಾನು ಹೌದು ಪುರಾ ಓದ್ಕೊ ಬಂದನಂತ ಹೇಳ್ತೀನತ. ಎಂಥದ್ದು ಬರುದ್ಲ ಹಂಗೆಲ್ಲ ಹೇಳಕ್ ಹೋಗ್ಬೇಡ ನೀನು. ಸರಿ ಆತ್ ಕಣ, ನಾ ಎಂಥದ್ದು ಹೇಳಕ್ ಹೋಗುದ್ಲ, ನೀನು ಎಂಥದ್ದು ಹೇಳಕ್ ಹೋಗ್ಬೇಡ ಆತ. ರಮ್ಯಾ, ಪೂರಾ ಓದ್ಕೊ ಬಂದಿಯೇನೆ? ಹೌದು ಕಣೆ, ಓದ್ಕೊ ಬಂದೇನೆ ನಾನು. ನೀ ಓದ್ಕೊ ಬಂದಿಯಾ? ಓ, ನನ್ನ ಫೇವ್ರೇಟ್ ಕಣೆ ಇಂಗ್ಲೀಷು. ಪೂರಾ ಓದ್ಕೊ ಬಂದೇನೆ ನಾನು. ಈ ಫೇವ್ರೇಟ್ ಅಂತೆ, ಫೇವ್ರೇಟ್ ನೋಡು. ನಮ್ಗೆ ಕನ್ನಡ ಭಾಷೆ ಬಿಟ್ಟು ಮತ್ತೆ ಯಾವುದು ಫೇವ್ರೇಟ್ ಅಲ್ಲ ಅಂತ. ಕನ್ನಡ ನೋಡು, ಕನ್ನಡದಾಗ ಎಂತ ತಿರ್ಸಿ ಮುರ್ಸಿ ಕೇಳಿದ್ರೆ ಪೂರಾ ಅರ್ಥ ಆಗೋದು. ಓದ್ಬೇಕಂತಾನೆ ಇಲ್ಲ, ಕೊಟ್ಟು ಬುರಿಬೋದಂತ ಆಮೇಲೆ ಬಿಚ್ಚೋದ್ರೆ ಬೇಜಾರಿಲ್ಲ. ಅಷ್ಟೇ ಕಣ, ಕನ್ನಡ ಭಾಷೆ ಮುಂದೆ ಯಾವ್ದಿರೋದು? ಕನ್ನಡಕ್ಕೆ ಜಯವಾಗಲಿ. ನಮ್ದು ಯಾವಾಗಿದ್ರು ಕನ್ನಡನೇ. ಏ ತಮಣಿಗುಂಡ, ಎಂತದ್ರ ಓದ್ಕೊ ಬಂದಿರಾ ಎಂತದಂತ? ಯಾವ ಪರೀಕ್ಷೆಗೆ ಹೋಗೋಣ ಮಸ್ತ್ ತಗೊಳ್ಳ. ಹೋಗ್ಲಿ, ಇಂಗ್ಲೀಷರು ಓದ್ಕೊ ಬಂದಿರಾ? ನೋಡ ತಮಣಿ, ಟೀಚರ್ಗೆ ಇಲ್ದೇ ಇರೋ ಟೆನ್ಷನ್ ಇದಕ್ಕೆ ಬಂದದೆ. ಇದಕ್ಕೆ ಎಂತಕ್ಕೆ ಬೇಕು ಮೂರ್ಕಿವಿ ಅಂತ? ನಾವು ಓದ್ಕೊ ಬರ್ತೀವಿ, ಇಲ್ಲ ಹಾಗೆ ಸತ್ಕೋತೀವಿ. ಪೂರಾ ಓದ್ಕೊ ಬಂದೇವು ನಾವು. ನಿನ್ನೆ ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದೇವು ಗೊತ್ತಾ? ಕಂಬೈನ್ ಸ್ಟಡಿ ಮಾಡೇವು ನಾವು, ಕಂಬೈನ್ ಗೊತ್ತಾ? ಯಾವ ಪರೀಕ್ಷೆನೂ ಕಣಕಲ್ಲ ಅಂತ ಹೇಳ್ಕೊಂಡು ಇಂಗ್ಲೀಷ್ ಮಾತ್ರ ನೋಡ ಚಂದ ಓದ್ಕೊ ಬಂದೇವು ನಾವು. ಪೂರಾ ಬರ್ತದೆ. ಓದೇನಾ? ಒಂದೆರಡು ಪ್ರಶ್ನೆ ಕೇಳೋದು ಹಂಗಾದ್ರೆ? ಕೇಳ ನಾನು. ಅಪ್ಪನ ಕುತ್ಕೊಳೆ, ನೀ ಅಂತ ಟೀಚರ್ ಅಂತ ಮಾಡ್ಕೊಂಡೆ ಪ್ರಶ್ನೆ ಕೇಳಕ್ಕೆ? ಟೀಚರ್ ಬಂದ್ಮೇಲೆ ಪ್ರಶ್ನೆ ಕೇಳ್ತಾರೆ. ಅವ್ರು ಕೇಳಿದ್ಮೇಲೆ ಅವ್ರಿಗೆ ಅಂತ ಉತ್ತರ ಕೊಡ್ಬೇಕಂತ ಕೊಡ್ತೀವಿ ನಾವು. ದೊಡ್ಡ ಕೇಳಕ್ಕೆ ಬಂದಳೆ ಕೇಳಕ್ಕೆ. ಅಯ್ಯೋ, ಅದಕ್ಕೆ ಅಂತ ಹಂಗೆ ಆಡ್ತೀಯ ಮರಯ್ಯ? ಪೂರಾ ಓದ್ಕೊ ಬಂದಿನ ಅಂತ ಹೇಳಿದ್ರಲ್ಲ ನೀವು. ಅದಕ್ಕೇನೆ ಒಂದು 2 ಕೇಳೋಣ ಅಂತ ನೋಡ್ದೆ ಅಷ್ಟೇ. ಎಂತಾದ್ರೂ ಸತ್ಕೊಡಿ ನಂಗೆ ಅಂತಕ್ಕೆ ಅಷ್ಟೇ. ಮುಚ್ಕೋತಿರ್ಗು ಆ ಕಡೆಗೆ. ಬಂದ್ಬಿಟ್ಲು 2 ಪ್ರಶ್ನೆ ಕೇಳಿಲ್ಲ ಅನ್ಕೊಂಡು. ನೋಡ ಗುಂಡ, ಭಾರಿ ಜೋರಾಗಿವೆ ಇವು. ಅಷ್ಟೇ ಕಣೆ, ಇವ್ರನ್ನ ಹೊದ್ದು ಬಚ್ಚಲ್ಲಿ ಇಟ್ಕೋಬೇಕು, ಇಲ್ಲಾಂದ್ರೆ ತಲೆ ಮೇಲೆ ಹೊತ್ತು ಕುತ್ಕೋತವೆ. ಟೀಚರ್ ಬಂದ್ರು ಕಣ, ಟೀಚರು. ಮಕ್ಕಳ, ಇಂಗ್ಲೀಷ್ ಓರಲ್ಲಿ ಇರೋದು ಇವತ್ತು. ಎಲ್ಲ ಓದ್ಕೊ ಬಂದಿರಲ್ಲ? ಹೌದು ಟೀಚರ್, ಓದ್ಕೊ ಬಂದಿವಿ. ಹೌದು ಟೀಚರ್, ಪೂರಾ ಓದ್ಕೊ ಬಂದಿವಿ ನಾವು. ತಮಣಿಗುಂಡ, ಎಂತ ಓದ್ಕೊ ಬಂದಿರಲ್ಲ ಇಂಗ್ಲೀಷು? ಓದೋರು ನೆನಪಿರೋದ? ಓದ್ಕೊ ಬಂದಿರ ಎಂತ ಕತೆ? ಓ ಟೀಚರ್, ಇಂಗ್ಲೀಷ್ ಅಂದ್ರೆ ನಮ್ಮ ಫೇವರೇಟ್. ಪೂರಾ ಓದ್ಕೊ ಬಂದೇವೆ ನಾವು. ರಾತ್ರಿ ನಾನು ತಮ್ಮನಿ ಮನೆಗೆ ಹೋಗ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ಕೊ ಬಂದಿನಿ ಗೊತ್ತಾ? ಪೂರಾ ಓದ್ಕೊ ಬಂದಿವಿ. ಹೌದು ಟೀಚರ್, ಹೌದು.
ಹೋಗ್ಬೇಕು. ಯಾರು ಬದಿರ ಈಗ ಫಸ್ಟು? ಗುಂಡ, ನಾವು ಮಾತ್ರ ಹೋಗೋದು ಬೇಡ ಆತ. ಹುಡುಗಿಯರು ಫಸ್ಟ್ ಮುಗಿಸ್ಕೊ ಹೋಲಿ, ಆಮೇಲೆ ನಾವು ಹೋಗೋಣ. ಹ್ಞೂ ಸರಿ ಆತ್ ಕಣ. ನಾ ಬರ್ತೀನಿ ಟೀಚರ್ ಫಸ್ಟು. ಬೇಡ ಬೇಡ, ರೋಲ್ ನಂಬರ್ ವೈಸೇ ಕರೆಯೋಣ ಅಲ್ವಾ? ಎಲ್ರಿಗೂ ರೋಲ್ ನಂಬರ್ ವೈಸೇ ಮಾಡಿದ್ದಾಗಿದೆ, ಈಗಲೂ ರೋಲ್ ನಂಬರ್ ವೈಸೇ ಮಾಡೋಣ. ಅಯ್ಯೋ ತಾಮಣಿ, ಎಂತ ಮಾಡೋದತ್ತ? ಹಾಜರಿ ಪ್ರಕಾರ ಮಾಡಕ್ ಹೋದ್ರೆ ನಾನೇ ಪುಷ್ಟು ಅಂತ. ಥೋ, ಈ ಕಿಡಿಗೇಡಿಗಳ ಮುಂದೆ ಮರ್ಯಾದೆ ಹೋಗಂಗ ಆತಿ ಇವತ್ತು. ಆತು, ಊರಿಗೆ ಪೂರಾ ಹೇಳ್ಕೊಬತ್ತವೆ. ಹೌದಲ್ಲೇನ ಗುಂಡ, ಎಂತ ಮಾಡ್ಸಾಯದತ್ತ? ಎಲ್ಲ ಕಡೆಗೂ ಹಿಂಗೆ ಮಾತ್ರ. ಒಂದ್ ಕಡೆಗಾದ್ರೂ ಮರ್ಯಾದೆ ಉಳಿಸ್ಕೊಂಡವ ನಾವು. ಥೋ, ಎಂತ ಬಿಕ್ಕಿದ್ರು ಆಗ್ಲಿ, ನಾ ಇಲ್ಲಿ ನಿಂತ್ಕೊಂಡು ನಿಂಗೆ ನೋಡ್ತಾ ಇರ್ತೀನಿ. ನಿಂಗೆ ಯಾವ್ದಾದ್ರು ಉತ್ತರ ಬರುದಿಲ್ಲ ಅಂತಂದ್ರೆ ನನ್ನ ಕಡೆ ನೋಡಾತ, ನಂಗೆ ಬಂದ್ರೆ ಹೇಳ್ಕೊಡ್ತೀನಂತ. ನೀನ್ ಬದಿ ನೋಡ್ಬೇಕಂತ ನಿನ್ ಬದಿಗೆ, ನಿನ್ನಂತ ಬರೋದಂತ ನಿನ್ ಬದಿ ನೋಡ್ಬೇಕು ನಾನು. ಎಂಥದ್ದು ಬರುದಿಲ್ಲ ನಿಂಗೆ, ನಿನ್ ಬದಿ ನೋಡ್ಬೇಕಂತೆ. ಎಂಥದ್ದಿಲ್ಲ ಇವತ್ತು, ಮ್ಯಾಲ್ ನೋಡೋದೇ ಆಯ್ತು. ಥೋ, ಎಂಥದ್ದು ಓದ್ಕೊ ಬರಲ್ಲ, ಹಾಳದಿಂದ ತಲೆಗರು ಹೋಗದ, ಎಂಥದ್ದು ಹೋಗುದ್ಲ ತಲೆಗೆ. ತೆಪ್ಪನ್ ನನ್ನ ಕಡೆ ನೋಡು ನೀನು, ನಂಗೆ ಉತ್ತರ ಬಂದ್ರೆ ಹೇಳ್ಕೊಡ್ತೀನಿ, ಇಲ್ಲಾಂದ್ರೆ ಎಂತ ಮಾಡಕ್ ಬರೋದು? ನಿಂದಾದ್ಮೇಲೆ ನಂದಲ್ಲ, ನಂಗೆ ಬರಲ್ಲ ಅಂದ್ರೆ ನಿನ್ ಬದಿ ನೋಡ್ತೀನಿ, ನಿನ್ ಬಂದ್ರೆ ಉತ್ತರ ಹೇಳ್ಕೊಡತ್ತ. ಹ್ಞೂ ಸರಿ ಆತ್ ಮರೆಯ. ಎಂತದ್ರ ತಮಣಿಗುಂಡಲ್ಲಿ ಗುಸು ಗುಸು ಪಿಸಿ ಪಿಸಿ ನಡೀತಾ ಇದೆ? ಎಂಥದ್ದಿಲ್ಲ ಟೀಚರ್, ಒಂದ್ಸತಿ ಎಲ್ಲ ರಿವೈಂಡ್ ಮಾಡ್ಕೊಂತ ಇದ್ವಿ. ಓದಿರೋದಲ್ಲ ನಿನಗೆ ಎಷ್ಟು ನೆನಪಿರೋದಂತ ಹಂಗೆ ಯೋಚನೆ ಮಾಡ್ತಾ ಇದ್ವಿ ಅಷ್ಟೇ. ಬಾಬಾ ಅಷ್ಟೆಲ್ಲ ಓದ್ಕೊ ಬಂದಿರೇನಾ? ನೋಡೋಣ ಹಂಗಾದ್ರೆ. ಬಾರಗುಂಡ, ನಿಂದೆ ಪುಷ್ಟಿ ಇರೋದು ಹಾಜರಿ ಸಂಖ್ಯೆ. ಬಾ, ನೆಕ್ಸ್ಟ್ ತಮಣಿ ನಿಂದಿರೋದು, ರೆಡಿ ಆಗಿರ್ಬೇಕತ್ತಾ? ಸರಿ ಆಯ್ತು ಟೀಚರ್. ಬಾರಗುಂಡ, ಎಂತ ಮುಖ ನೋಡ್ತಾ ಇದೀಯಾ? ಹ್ಞೂ ಟೀಚರ್, ಬಂದೆ. ಪ್ರಶ್ನೆ ಕೇಳದೇನಾ ಗುಂಡ? ತಡೀರಿ ಟೀಚರ್, ಒಂದೇ ನಿಮಿಷ. ಎಲ್ಲ ಮಂಗ್ ಹುಡ್ಗ, ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ ನಿಂತಲ್ಲೇ. ಎಂತ ಹೋಗ್ಯದ ನಿಂಗೆ ಗುಂಡ? ಪ್ರಶ್ನೆ ಕೇಳಿದ್ರೆ ಎಂತ ಮಾಡದ? ಏ ಗುಂಡ, ಜೀರೋ ಹಾಕಿರ್ತೀನಿ ಈಗಷ್ಟೇ. ಅಲ್ಲೇ ಎಂತ ನಾಟಕ ಮಾಡ್ತಾ ಇದ್ದಾನಂತ. ಬೇರೆ ಬೇರೆ ನಾಟಕ ಎಲ್ಲ ಕಲ್ತ್ಕೊ ಬಂದಾನೆ ಇಲ್ಲಿ. ಥೋ, ಇನಿ ಎಂತ ಮಾಡ್ತಾನೆ ಎಂತದೀನ. ರಮ್ಯಾ, ಹೋಗು, ಒಂದು ಕೋಲ್ ತಗೋಬ, ಹೋಗು. ಆತು ಟೀಚರ್, ಅಗ್ಗಿ ಹೋತು. ಅಲ್ಲ, ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತೀನಿ ಅಂತ ಕೇಳಿದ್ರೆ ಕಣ್ಣು ಮುಚ್ಕೆ ಅಂತ ನಿದ್ದೆ ಮಾಡ್ತಾ ಇದೀಯೇನ ಹಂಗಾದ್ರೆ? ಓ ಹಂಗಲ್ಲ ಟೀಚರ್, ನಮ್ಮಲ್ಲಿ ಎಂತ ಕೆಲಸ ಮಾಡೋದಿದ್ರು ನಮ್ಮ ಅಪ್ಪಾಜಿ ಹೇಳ್ತಾರೆ, ನಿಮ್ಮ ಮನೆ ದೇವ್ರಿಗೆ ನೆನ್ಸ್ಕೊಂಡು ಒಂದ್ಸತಿ ಪ್ರಾರ್ಥನೆ ಮಾಡು, ಕಾಪಾಡ್ತಾಳೆ ಅಂತ ಹೇಳ್ಕೊಂಡೆ. ಅದಕ್ಕೆ ನಮ್ಮ ಮನೆ ದೇವ್ರನ್ನ ನೆನ್ಸ್ಕೊಂಡದ್ದು, ನಿದ್ದೆನೂ ಅಲ್ಲ ಎಂಥದ್ದು ಅಲ್ಲ. ಭಾರಿ ಡವ್ ಮಾಡ್ತಾ ಇದ್ದಾನೆ. ಅಬ್ಬಾ ಎಂತ ಸಂಸ್ಕಾರ ಮಾರಯ್ಯ ನಿಂದು. ಆಗ್ಲಿ ಬಿಡು, ಆಗ್ಲಿ, ದೇವ್ರ ನೆನ್ಸ್ಕೊಂಡಿಯಲ್ಲ ಈಗ. ಹೋ, ಈಗ ನೋಡಿ ಟೀಚರ್, ನೀವು ಹೆಂಗ್ ಉತ್ತರ ಕೊಡ್ತೀನಿ ಅಂತ ಪಟ್ಟ ಉತ್ತರ ಕೊಡ್ತಾ ಹೋಗೋದು. ಈಗ ನೀವು ಮಾತ್ರ ಪ್ರಶ್ನೆ ರೆಡಿ ಇಟ್ಕೊಂಡಿರಿ ಆತಾ? ಆತ್ ಮರೆಯ, ಆತು ನೋಡೋಣ. ನೋಡ, ನಿನ್ನ ಮೊದಲನೇ ಪ್ರಶ್ನೆ ಹಿಂಗಿರೋದು.